ಅಧಿಕಾರ ಹಂಚಿಕೆ ಚರ್ಚೆ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಕ್ರಾಂತಿ ಆಗತ್ತಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಒಂದು ಕಡೆ ಪವರ್ ಫೈಟ್ ಕೂಡ ಜೋರಾಗ್ತಾ ಇದೆ. ಅಧಿಕಾರ ಹಂಚಿಕೆ ಚರ್ಚೆ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಕ್ರಾಂತಿ ಆಗತ್ತಾ? ಹಾಗಾದ್ರೆ ಪವರ್ ಫೈಟ್ ಜೋರಾಗ್ತಿದ್ದಂತೆ ಸಿದ್ದರಾಮಯ್ಯ ಫುಲ್ ಅಲರ್ಟ್ ಆಗಿದ್ದಾರೆ. ಡಿಕೆ ಶಿವಕುಮಾರ್ ನಡೆ ಮೇಲೆ ಸಿಎಂ ಮತ್ತು ಟೀಮ್ ಕಣ್ಣಿಟ್ಟಿದೆ. ಡಿಸಿಎಂ ಡಿಕೆಶಿ ಮತ್ತು ಟೀಮ್ನ ಪ್ರತಿಯೊಂದು ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ. ಗುಪ್ತಚರ ಇಲಾಖೆಯ ಮೂಲಕ ಕ್ಷಣದ ಅಪ್ಡೇಟ್. ಶಾಸಕರ ದೆಹಲಿ ಪ್ರವಾಸ ಬಗ್ಗೆಯೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡ್ತಿದ್ದಾರೆ. ಅಧಿಕಾರ ಹಂಚಿಕೆಯ ಚರ್ಚೆ ಜೋರಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಕ್ರಾಂತಿಗಳಾಗ್ತಾ ಇದೆ. ಸದ್ಯಕ್ಕೆ ಡಿಸಿಎಂ ನಡೆ ಏನು ಅನ್ನೋದು ಬಹಳ ಕುತೂಹಲಕರವಾಗಿದೆ. ಹಾಗಾಗಿ ಸದ್ಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರ ಯಾರೆಲ್ಲ ಶಾಸಕರಿದ್ದಾರೆ, ಅವರು ದೆಹಲಿ ಯಾತ್ರೆಗೆ ಹೋಗಿರುವಂತಹ ವಿಚಾರ ಆಗಿರಬಹುದು, ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ, ಅದೆಲ್ಲದರ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ಸಂಗ್ರಹ ಮಾಡುವ ಕೆಲಸವನ್ನ ಸಿಎಂ ಅಂಡ್ ಟೀಮ್ ಮಾಡ್ತಾ ಇದೆ. ಇನ್ನು ಗುಪ್ತಚರ ಇಲಾಖೆಯಿಂದ ಸಿದ್ದರಾಮಯ್ಯಗೆ ವರದಿಯನ್ನು ಕೂಡ ನೀಡಲಾಗ್ತಾ ಇದೆ. ಗುಪ್ತಚರ ಇಲಾಖೆಯವರು ಕ್ಷಣದ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಏನ್ ಮಾಡ್ತಾ ಇದ್ದಾರೆ, ಜೊತೆಗೆ ಅವರ ಬೆಂಬಲಿಗರು ಏನ್ ಮಾಡ್ತಾ ಇದ್ದಾರೆ, ದೆಹಲಿಗೆ ಹೋಗಿರುವ ವಿಚಾರ ಆಗಿರಬಹುದು, ಆ ದೆಹಲಿಯಲ್ಲಿ ಹೋಗಿ ಯಾರ್ದೆಲ್ಲ ಮೀಟ್ ಮಾಡಿದ್ದಾರೆ, ಏನೆಲ್ಲ ಚರ್ಚೆ ಮಾಡಿರಬಹುದು, ಅದೆಲ್ಲದರ ಬಗ್ಗೆ ಕೂಡ ಗುಪ್ತಚರ ಇಲಾಖೆಯವರು ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಇನ್ನು ಪವರ್ ಫೈಟ್ ಅಂತೂ ಸದ್ಯಕ್ಕೆ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಇದೊಂದೇ ವಿಚಾರ ಚರ್ಚೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಕೈ ಸೇರಿದ ರಹಸ್ಯ ರಿಪೋರ್ಟ್. ಗುಪ್ತಚರ ಇಲಾಖೆಯಿಂದ ಸಿದ್ದರಾಮಯ್ಯಗೆ ವರದಿ. ಶಾಸಕರ ಸಹಿ ಸಂಗ್ರಹ. ಬೆಂಬಲ ಹೆಚ್ಚಳಕ್ಕೆ ಡಿಕೆಶಿ ತಂತ್ರ. ಡಿಕೆ ನಡೆ ಗಂಭೀರವಾಗಿ ತೆಗೆದುಕೊಂಡಿರುವ ಸಿಎಂ. ಯಾರೆಲ್ಲ ಶಾಸಕರ ಸಂಪರ್ಕ ಮಾಡಿದ್ದಾರೆ ಎಂಬ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇದೀಗ ಸಿಎಂ ಸಿದ್ದರಾಮಯ್ಯ ಕೈ ಸೇರಿದ ಗೌಪ್ಯ ಮಾಹಿತಿ. ಡಿಸಿಎಂ ಡಿಕೆಶಿ ನಡೆ ಬಗ್ಗೆ ಎಐಸಿಸಿ ಅಧ್ಯಕ್ಷರಿಗೂ ಮಾಹಿತಿ. ಡಿಸಿಎಂ ಡಿಕೆಶಿ ನಡೆಯ ಬಗ್ಗೆ ಎಐಸಿಸಿ ಅಧ್ಯಕ್ಷರಿಗೂ ಕೂಡ ಮಾಹಿತಿಯನ್ನು ನೀಡಲಿದ್ದಾರೆ. ನೆನ್ನೆ ಖರ್ಗೆ ಭೇಟಿಯಾಗಿ 1.5 ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿದ್ರು. ಆ ಒಂದು ಚರ್ಚೆಯಲ್ಲಿ ಈಗ ಏನು ಮಾಹಿತಿಯನ್ನ ಸಂಗ್ರಹ ಮಾಡಿಕೊಂಡಿದ್ದಾರೆ ಡಿಸಿಎಂ ಡಿಕೆಶಿ ಅವರ ಪರವಾಗಿ, ಡಿಕೆ ಶಿವಕುಮಾರ್ ಅವರು ಏನ್ ಮಾಡ್ತಾ ಇದ್ದಾರೆ, ಜೊತೆಗೆ ಬೆಂಬಲಿಗರು ಏನ್ ಮಾಡ್ತಾ ಇದ್ದಾರೆ, ಅದೆಲ್ಲದರ ಮಾಹಿತಿಯನ್ನ ಕಲೆ ಹಾಕೊಂಡಿದ್ದಾರೆ. ಅದೆಲ್ಲವನ್ನೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದಿಟ್ಟು ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿರುವ ಸಾಧ್ಯತೆ ಕೂಡ ಇದೆ. ಎಸೆಗರ್ತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರ ನಡೆ ಏನು ಎಂಬುದು ಬಹಳ ಕುತೂಹಲಕಾರಿಯಾಗಿತ್ತು. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೆಲವೊಂದಿಷ್ಟು ವಿಚಾರಗಳನ್ನ ಸಂಗ್ರಹ ಮಾಡಲಿಕ್ಕೆ ಗುಪ್ತಚರ ಇಲಾಖೆಯವರಿಗೆ ಹೇಳಿದ್ರು. ಹಾಗಾಗಿ ಕೆಲವೊಂದಿಷ್ಟು ರಿಪೋರ್ಟ್ ಅನ್ನು ಕೂಡ ಸದ್ಯಕ್ಕೆ ಸಂಗ್ರಹ ಮಾಡಿದ್ದಾರೆ. ಹಾಗಾದ್ರೆ ಆ ಒಂದು ರಿಪೋರ್ಟ್ ನಲ್ಲಿ ಏನಿದೆ ವಿವೇಕ್? ಎಸ್ ಸಾಹಿತ್ಯ, ಮೊನ್ನೆ ಅಷ್ಟೇ ಏನು ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬಂದಂತ ಸಂದರ್ಭದಲ್ಲಿ ಒಂದಿಷ್ಟು ನಾಯಕರು ಕೂಡ, ಅಂದ್ರೆ ಡಿಕೆ ಶಿವಕುಮಾರ್ ಆಪ್ತ ಬಣದಲ್ಲಿ ಗುರುತಿಸಿಕೊಂಡ ಒಂದಿಷ್ಟು ನಾಯಕರು ಡೆಲ್ಲಿ ಪ್ರವಾಸವನ್ನ ಕೈಗೊಳ್ತಾರೆ. ಅದಾದ ಬಳಿಕ ಇಲ್ಲಿ ರಾಜ್ಯದಲ್ಲಿ ಕೂಡ ಅಷ್ಟೇ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಂತ ಒಂದಿಷ್ಟು ಸಚಿವರುಗಳು, ದಲಿತ ಸಚಿವರು ಪ್ರಮುಖವಾಗಿ ಸೇರ್ಕೊಂಡು ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಅನ್ನ ಕೂಡ ಸೇರ್ತಾರೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣ ಯಾವ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಮಾಡಬೇಕು ಅಂತ ಪ್ರಯತ್ನದಲ್ಲಿದ್ರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಬಣ ಕೂಡ ಅಷ್ಟೇ, ಅವರು ಕೂಡ ಫುಲ್ ಆಕ್ಟಿವ್ ಆಗಿ ಯಾವ ರೀತಿ ನಾವು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಕುರ್ಚಿಯನ್ನ ಉಳಿಸಬೇಕು ಅನ್ನೋ ಒಂದಿಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಸಹಿ ಸಂಗ್ರಹ ಮಾಡೋದಕ್ಕೆ ಮುಂದಾಗಿದ್ರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಣದವರು ಕೂಡ ಅಷ್ಟೇ, ಅಂದ್ರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ಜೊತೆ ಯಾರ್ಯಾರು ಸಂಪರ್ಕದಲ್ಲಿದ್ದಾರೆ, ಇಲ್ಲಿವರೆಗೂ ಕೂಡ ಅಷ್ಟೇ ಡೆಲ್ಲಿಗೆ ಯಾವ್ಯಾವ ನಾಯಕರು ಹೋಗಿ ಬಂದ್ರು, ಜೊತೆಗೆ ಅವರ ಜೊತೆ ಸಂಪರ್ಕದಲ್ಲಿರುವವರು ಯಾರು, ಒಂದು ವೇಳೆ ಡಿಕೆ ಶಿವಕುಮಾರ್ ಅವರಿಗೆ ಬಹುಮತ ಸೂಚಿಸುವಂತ ಶಾಸಕರು ಯಾರೆಲ್ಲ ಇದ್ದಾರೆ, ಸಚಿವರು ಯಾರೆಲ್ಲ ಇದ್ದಾರೆ, ಇವರು ಎಲ್ಲರ ಮೇಲೆ ಕೂಡ ನಿಗಾ ಇಡೋದಕ್ಕೆ ಈಗಾಗಲೇ ಸಿಎಂ ಬಣದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಮುಂದಾಗಿದ್ರು. ಜೊತೆಗೆ ಸಿಎಂ ಅವರು ಕೂಡ ಗುಪ್ತಚರ ಇಲಾಖೆಯಿಂದ ಅಂದ್ರೆ ಇರುವಂತ ಎಲ್ಲಾ ಮಾಹಿತಿಗಳನ್ನ ತೆಗೆದುಕೋತಿದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಜೊತೆಗೆ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಯಾರೆಲ್ಲ ಗುರುತಿಸಿಕೊಂಡಿದ್ದಾರೆ ಆ ನಾಯಕರುಗಳ ಮೇಲೆ ಪ್ರಮುಖವಾಗಿ ನಿಗಾ ಇಡೋದಕ್ಕೆ ಕೂಡ ಗುಪ್ತಚರ ಇಲಾಖೆ ಜೊತೆ ಈಗಾಗಲೇ ಸಿಎಂನವರು ಕೂಡ ಮಾತನಾಡಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಜೊತೆಗೆ ಇದರಲ್ಲಿ ಏನಂದ್ರೆ ಪ್ರಮುಖವಾಗಿ ಆ ನಾಯಕರುಗಳು ಯಾರಿಗೆ ಹೋಗಿ ಭೇಟಿ ಮಾಡ್ತಾರೆ, ಅಂದ್ರೆ ಹೈಕಮಾಂಡ್ ನಾಯಕರಿಗೆ ಹೋಗಿ ಏನಾದ್ರು ಭೇಟಿ ಮಾಡಿದ್ರೆ ಆ ಭೇಟಿ ಮಾಡುವಂತ ವಿಚಾರಗಳನ್ನ ತೆಗೆದುಕೊಳ್ಳೋದು, ಜೊತೆಗೆ ಇವರ ಜೊತೆ ಸಂಪರ್ಕದಲ್ಲಿರುವಂತ ವಿಚಾರ
ವಿಚಾರಗಳನ್ನ ತೆಗೆದುಕೊಳ್ಳೋದು. ಈ ಎಲ್ಲ ವಿಚಾರಗಳನ್ನ ಕೂಡ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಸಿದ್ದರಾಮಯ್ಯನವರ ಬಣ ಕೂಡ ಫುಲ್ ಆಕ್ಟಿವ್ ಆಗಿದೆ ರಾಜ್ಯದಲ್ಲಿ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಒಂದು ವೇಳೆ ಇದು ಸತ್ಯವಾಗ್ಲೂ ಏನಾದ್ರೂ ಗುಪ್ತಚರ ಇಲಾಖೆಯಿಂದ ಮಾಹಿತಿ ತೆಗೆದುಕೊಳ್ಳೋದೇ ಆದ್ರೆ ಒಂದು ಕಡೆ ಬಂದ್ಬಿಟ್ಟು ಸಿದ್ದರಾಮಯ್ಯನವರು ಸೇಫ್ ಆಗೋದಕ್ಕೆ ಯಾವೆಲ್ಲ ವಿಚಾರಗಳನ್ನ ಮಾಡಬಹುದು, ಅಂದ್ರೆ ಅವರ ಸಿಎಂ ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕೆ ಯಾವೆಲ್ಲ ನಡೆಯನ್ನ ಮಾಡಬಹುದು, ಅದೆಲ್ಲದಕ್ಕೂ ಕೂಡ ಮುಂದಾಗಿದ್ದಾರೆ ಎಂಬ ಲಕ್ಷಣಗಳು ಕೂಡ ಇಲ್ಲಿ ಕಂಡು ಬರುತ್ತೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ಸೈಲೆಂಟ್ ಆಗಿದ್ದು, ಇವತ್ತೆಲ್ಲೂ ಕೂಡ ಹೋಗ್ದಿರಂಗೆ ಒಂದ್ ರೀತಿಯಾಗಿ ರಿಸರ್ವ್ ಟಿಪಿಯನ್ನು ಹಾಕಿಸಿಕೊಂಡು ಮನೆಯಲ್ಲೇ ಉಳಿದುಕೊಂಡು ಒಂದ್ ಕಡೆ ಪ್ಲಾನ್ ಅನ್ನ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಮನೆಯಲ್ಲೇ ಉಳಿದುಕೊಂಡು ಇನ್ನೊಂದು ಪ್ಲಾನ್ ಅನ್ನ ರೂಪಿಸ್ತಿದ್ದಾರೆ. ಜೊತೆಗೆ ಈ ವಿಚಾರದಲ್ಲಿ ಸದ್ಯದ ಮಟ್ಟಿಗೆ ಹೈಕಮಾಂಡ್ಗೂ ಕೂಡ ದೊಡ್ಡ ತಲೆನೋವಾಗಿದೆ. ಯಾವ ನಾಯಕರಿಗೆ ನಾವು ಅಧಿಕಾರವನ್ನ ಹಸ್ತಾಂತರ ಮಾಡಬೇಕಾ ಅಥವಾ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕಾ ಎಂಬ ಗೊಂದಲದಲ್ಲೂ ಕೂಡ ಹೈಕಮಾಂಡ್ ಇದ್ರೆ, ಜೊತೆಗೆ ಹೈಕಮಾಂಡ್ಗೆ ಭೇಟಿ ಮಾಡೋದಕ್ಕೆ ಈಗಾಗಲೇ ಸಾಕಷ್ಟು ಸಚಿವರು ಕೂಡ ಆಗಮಿಸಿದ್ದಾರೆ. ಒಂದ್ ಕಡೆ ಪವರ್ ಹೌಸ್ ಕೂಡ ಆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ ಹೋಗಿ ಸಿಎಂಗೆ ಯಾರು ಭೇಟಿ ಮಾಡ್ತಾ ಇಲ್ಲ, ಹೋಗಿ ಡಿ ಕೆ ಶಿವಕುಮಾರ್ಗೂ ಕೂಡ ಯಾರು ಭೇಟಿ ಮಾಡ್ತಾ ಇಲ್ಲ. ಒಂದ್ ಕಡೆ ಸಿದ್ದರಾಮಯ್ಯ ಬಣದವರು ಬಂದು ಅವರನ್ನೇ ಮುಂದುವರಿಸಿ ಅಂತ ಒಂದ್ ಕಡೆ ಹೇಳೋದಕ್ಕೆ ಮುಂದಾಗಿದ್ರೆ, ಜೊತೆಗೆ ಡಿ ಕೆ ಶಿವಕುಮಾರ್ ಬಣದವರು ಬಂದು ಅಧಿಕಾರ ಹಸ್ತಾಂತರ ಮಾಡಿಕೊಡ್ಲಿ, ಯಾವ ರೀತಿಯಾಗಿ ಒಪ್ಪಂದ ಆಗಿತ್ತು ಆ ರೀತಿಯಾಗಿ ಮುಖ್ಯಮಂತ್ರಿ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಮಾಡಿಕೊಡ್ಲಿ ಅನ್ನೋ ಒಂದಿಷ್ಟು ಮನವಿಗಳನ್ನ ಮಾಡ್ತಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿದೆ. ಈ ಸಂದೇಶವನ್ನ ಎಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿಗೆ ಹಸ್ತಾಂತರ ಮಾಡ್ತಾರ ಅಂದ್ರೆ ಇಲ್ಲಿ ನಡೀತಿರುವಂತ ಏನ್ ಕ್ಷಿಪ್ರ ಬೆಳವಣಿಗೆಗಳಿದೆ, ಈ ಎಲ್ಲ ವಿಚಾರಗಳನ್ನ ರಾಹುಲ್ ಗಾಂಧಿ ಅವರ ಮುಂದೆ ತೆಗೆದುಕೊಂಡು ಹೋಗಿ ಇಡ್ತಾರಾ ಎಂಬುದೇ ಕುತೂಹಲ ಮೂಡಿಸುತ್ತೆ. ಜೊತೆಗೆ ಇಲ್ಲಿವರೆಗೂ ಕೂಡ ಹೈಕಮಾಂಡ್ ಯಾವುದೇ ಒಂದು ಸ್ಟ್ಯಾಂಡ್ ಅನ್ನ ಕೂಡ ತೆಗೆದುಕೊಂಡಿಲ್ಲ. ಯಾರನ್ನ ನಾವು ಮುಖ್ಯಮಂತ್ರಿಯಾಗಿ ಒಂದ್ ಕಡೆ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತೀವಿ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಡ್ಲಿಲ್ಲ. ಜೊತೆಗೆ ಏನಾದ್ರೂ ಅಧಿಕಾರ ಹಸ್ತಾಂತರ ಮಾಡೋದಾದ್ರೆ ನಾವು ಮುಖ್ಯಮಂತ್ರಿ ಬದಲಾವಣೆ ಮಾಡ್ತೀವಿ ವಿತ್ ಇನ್ ಇಸ್ ಟೈಮ್ ಅಂತ ಕೂಡ ಎಲ್ಲೂ ಕೂಡ ಸ್ಪಷ್ಟವಾದಂತ ಒಂದು ನಿಲುವನ್ನ ಹೈಕಮಾಂಡ್ ಕೂಡ ತೆಗೆದುಕೊಳ್ತಿಲ್ಲ. ಇದನ್ನೇ ಕೂಡ ಅಸ್ತ್ರ ಮಾಡ್ಕೊಳ್ಳೋದಕ್ಕೂ ಕೂಡ ವಿಪಕ್ಷದವರು ಈಗ ಮುಂದಾಗಿದ್ದಾರೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.